ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸ್ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೆಟಸ್ ಈ ಕ್ಲಾಸಲ್ಲಿ ರೋಲ್ ಆ್ಯಂಡ್ ಫಂಕ್ಷನ್ ಆಫ್ ಎ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಯಾಕೆ ಬೇಕು ನಮಗೆ ಸ್ಟಾಕ್ ಎಕ್ಸ್ಚೇಂಜ್, ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡುತ್ತೆ, ಏನು ಮಾಡುತ್ತೆ ಸ್ಟಾಕ್ ಎಕ್ಸ್ಚೇಂಜ್. ಬ್ಯಾಂಕ್ ಏನು ಮಾಡುತ್ತೆ, ದೇ ವಿಲ್ ಕಲೆಕ್ಟ್ ದ ಮನಿ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಮೊಬೈಲೈಸ್ ಕಲೆಕ್ಟ್ ದ ದೇ ಆರ್ ಇಂಟರ್ಮೀಡಿಯೇಟ್ ಮನಿ ಕಲೆಕ್ಟ್ ಮಾಡುತ್ತೆ, ಎಫ್ ಡಿ ತೊಗೊಳುತ್ತೆ, ಕರೆಂಟ್ ಅಕೌಂಟ್, ಎಸ್ ಪಿ ಅಕೌಂಟ್ ಎಲ್ಲ ತೊಗೊಳುತ್ತೆ, ದೇ ಗಿವ್ ಎ ಲೋನ್ ಆ ಥರ. ಓಕೆ, ಸೊ ಏನು ಮಾಡುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಯಾಕೆ ಬೇಕು ಅಂತ ದಸ್ ಕೂಡ ಒನ್ ಥಿಂಗ್ ಎಕ್ಸ್ಪೆಕ್ಟೆಡ್ ಫಾರ್ 20 ಮಾರ್ಕ್ಸ್ ಕ್ವಶನಲ್ಲಿ. ಒಂದು ಕಂಪಲ್ಸರಿ 20 ಮಾರ್ಕ್ಸ್ ಕ್ವಶನಲ್ಲಿ ಈ ಚಾಪ್ಟರ್ ಬರೋಂಥ ಒನ್ ಕ್ವಶನ್ ಈಸ್ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಈ ಪಾಯಿಂಟ್ಸ್ನ ಬರೀಬೇಕಾಗುತ್ತೆ. ಓಕೆ, ನಾವು ಸ್ಟಾಕ್ ಎಕ್ಸ್ಚೇಂಜ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್. ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲಾಂದರೆ ಎಕಾನಮಿ ಇಲ್ಲ, ಎಕಾನಮಿ ಇಲ್ಲಾಂದರೆ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲ. ಓಕೆ, ಸೊ ಎಕಾನಮಿ ಡೆವಲಪ್ ಆಗಬೇಕಂತಂದರೆ ಸ್ಟಾಕ್ ಎಕ್ಸ್ಚೇಂಜ್, ವೆಲ್ ಡೆವಲಪ್ಡ್ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಬೇಕು. ಅದು ಡೆವಲಪ್ ಆಗಬೇಕು ಅಥವಾ ಬ್ಯಾರೋಮೀಟರ್ ಎಕಾನಮಿ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಸ್ಟಾಕ್ ಮಾರ್ಕೆಟ್ ಬೇಕು. ಇಲ್ಲಾಂದರೆ ನಾವು ಎಕಾನಮಿ ಚೆನ್ನಾಗಿದೆ ಅಥವಾ ಡೆವಲಪಿಂಗ್ ಎಕಾನಮಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಸ್ಟಾಕ್ ವಿತೌಟ್ ವಿಚ್ ಸ್ಟಾಕ್ ಮಾರ್ಕೆಟ್ ಇಲ್ಲದೆ ಎಕಾನಮಿ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಟ್ ವಿಲ್ ಹೆಲ್ಪ್ ಟು ರೈಸ್ ಎ ಫಂಡ್ ಫಾರ್ ಎಕಾನಮಿ ಆ್ಯಂಡ್ ನ್ಯೂಮರಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಮೊಬಲೈಸೇಷನ್ಗೆ ಹೆಲ್ಪ್ ಮಾಡುವಂಥದ್ದು ಅಥವಾ ಮಾರ್ಕೆಟ್ನ ಡೆವಲಪ್ ಮಾಡುವಂಥದ್ದು. ಕಂಪನಿ ಇಫ್ ದೇ ನೀಡ್ ಮನಿ ದೇ ಕ್ಯಾನ್ ರೈಸ್ ದ ಮನಿ ಇನ್ ದ ಪ್ರೈಮರಿ ಮಾರ್ಕೆಟ್. ದೇ ನೀಡ್ ಎ ಫಂಡ್, ದೇ ವಿಲ್ ಗೋ ಆ್ಯಂಡ್ ರೈಸ್ ಇಟ್ ಇನ್ ದ ಪ್ರೈಮರಿ ಮಾರ್ಕೆಟ್. ಓಕೆ, ಸೊ ನಾವು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಫಸ್ಟ್ ಒನ್ ರೆಡಿ ಮಾರ್ಕೆಟ್. ಸೊ ಇಟ್ ವಿಲ್ ಪ್ರೊವೈಡ್ ಎ ರೆಡಿ ಮಾರ್ಕೆಟ್ ಫಾರ್ ಎ ಲಿಸ್ಟೆಡ್ ಸೆಕ್ಯೂರಿಟಿ. ಯಾವ್ಯಾವ ಸೆಕ್ಯೂರಿಟೀಸ್ ಎಲ್ಲ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗಿದೆ ಆ ಸೆಕ್ಯೂರಿಟೀಸ್ ಎಲ್ಲ ಕೂಡ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ. ಪರ್ಚೇಸ್ ಆ್ಯಂಡ್ ಸೇಲ್ ಮಾಡ್ತೇವೆ, ನಮಗೆ ಬೇಕಾದಾಗ ತೊಗೋಬೋದು, ಬೇಡಾದಾಗ ಸೇಲ್ ಮಾಡ್ಬೋದು. ಎನೇಬಲಿಂಗ್ ಎವ್ರಿ ಡೇ ಕಂಟಿನ್ಯೂಯಸ್ ಆಗಿ ಮಾರ್ಕೆಟ್ ರೆಡಿ ಇರುತ್ತೆ. ಓಕೆ, ಆ್ಯಂಡ್ ಹೆಲ್ಪ್ಸ್ ಇನ್ ಸೆಟ್ಟಿಂಗ್ ಎ ಪ್ರೈಸ್. ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮಾರ್ಕೆಟ್ ರೆಡಿ ಇದ್ದಾಗ ಸಪ್ಲೈ ಡಿಮ್ಯಾಂಡ್ ಮ್ಯಾಟರ್ ಆಗಿ ಇಟ್ ವಿಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿಲ್ ಫಿಕ್ಸ್ ದ ಡಿಟರ್ಮೈನ್ ದ ಪ್ರೈಸ್ ಆಲ್ಸೋ ಅಂತ. ಸೊ ಯಾವಾಗ ಮಾರ್ಕೆಟ್ ರೆಡಿ ಇರುತ್ತೆ ಎವ್ರಿ ಒನ್ ಈಸ್ ರೆಡಿ ಟು ಇನ್ವೆಸ್ಟ್. ಮಾರ್ಕೆಟ್ ಇಲ್ಲ ಅಂದರೆ ನಾವು ತೊಗೊಳೋದಿಲ್ಲ. ಮಾರ್ಕೆಟ್ ಇದೆ, ನನಗೆ ಬೇಕು ಈಕ್ವಿಟಿ ಶೇರ್ಸ್ ನಾನು ತೊಗೊತೇನೆ, ಬೇಡ ಅಂದರೆ ನಾನು ತೊಗೊಂಡೋಗಿ ಸೇಲ್ ಮಾಡ್ತೇನೆ. ಹಾಗಿದ್ದರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೇನೆ, ಇಲ್ಲಾಂದರೆ ನಾನು ತೊಗೊಳೋದಿಲ್ಲ. Okay, this is the first point. Stock market provide a ready market. Next, liquidity for a securities. I have invested in an equity share, but I want to convert this into cash. ನನ್ನ ಈಕ್ವಿಟಿ ಶೇರ್ ನಂಗೆ ಬೇಡ, ನನಗೆ ದುಡ್ಡು ಬೇಕು, ಇದು ನಾನು ಮಾರಿದ್ರೆ ನಂಗೆ ದುಡ್ಡು ಬರುತ್ತೆ. ಸೊ ಇಟ್ ವಿಲ್ ಪ್ರೊವೈಡ್ ಎ ಲಿಕ್ವಿಡಿಟಿ. ಯಾವಾಗ ಬೇಡ ಯಾವಾಗ ಬೇಕು ಅಂತ ಅನಿಸುತ್ತೋ, ಯಾವಾಗ ದುಡ್ಡು ಬೇಕು ಅನಿಸುತ್ತೋ ಆಗ ನಾವು ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ಸೇಲ್ ಮಾಡಿಬಿಟ್ಟು ನಾವು ನಮ್ಮ ಈಕ್ವಿಟಿ ಶೇರ್ಸ್ನ ಅಥವಾ ಡಿಬೆಂಚರ್ ಬಾಂಡ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದಿರೋದ್ರಿಂದ ಮಾತ್ರ. ಮತ್ತು ಎಷ್ಟು ಫಾಸ್ಟಾಗಿ ಮಾರ್ಕೆಟ್ ನಿಮಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ದ ಸ್ಪೀಡ್ ಆ್ಯಂಡ್ ಕ್ವಿಕ್ನೆಸ್, ಎಷ್ಟು ದಿನದಲ್ಲಿ ನೀವು ನಿಮ್ಮ ಈಕ್ವಿಟಿ ಶೇರ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ ವಿಲ್ ಡಿಸೈಡ್ ದ ಅಟ್ರಾಕ್ಟಿವ್ನೆಸ್ ಆಫ್ ದ ಕಾರ್ಪೊರೇಟ್ ಸೆಕ್ಯೂರಿಟಿ. ನನಗೆ ಮಾರ್ಕೆಟ್ ಇದೆಯಾ, ನಾನು ಪರ್ಚೇಸ್ ಮಾಡೋ ಶೇರ್ಸ್ಗೆ ಮಾರ್ಕೆಟ್ ಇದೆಯಾ, ಮತ್ತು ನಾನು ಯಾವಾಗ ಬೇಕಂದ್ರೆ ಆವಾಗ ನನ್ನ ಈಕ್ವಿಟಿ ಶೇರ್ನ ನಾನು ಕನ್ವರ್ಟ್ ಮಾಡ್ಬೋದಾ ಅಂತಂದರೆ ಎಸ್, ಎವ್ರಿ ಒನ್ ಇನ್ವೆಸ್ಟರ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್. ಆವಾಗ ಮಾತ್ರ ನಾವು ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡೋದು, ಇಲ್ಲಾಂದರೆ ತೊಗೊಳೋದೇ ಇಲ್ಲ, ಯಾರಿಗೂ ಕೊಡೋಕ್ಕಾಗಲ್ಲ. ಅಂದರೆ ಯಾಕೆಂದರೆ ಕಂಪ್ನಿ ಒಂದು ಸತಿ ಪರ್ಚೇಸ್ ಮಾಡಿದಾಗ ನಾವು ಕಂಪ್ನಿಯಿಂದ ಅದನ್ನು ಕಂಪ್ನಿ ಯಾವಾಗ ಪೇ ಮಾಡುತ್ತೆ, ಈಕ್ವಿಟಿ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಕಂಪನಿ ಕ್ಲೋಸ್ ಆಗಬೇಕಂದ್ರೆ ಮಾತ್ರ ಪರ್ಚೇಸ್ ಸೇಲ್ ದುಡ್ಡು ಕೊಡುತ್ತೆ. ಅಲ್ಲಿವರೆಗೂ ನಾವು ಕಾಯೋಕ್ಕಾಗುತ್ತೆ ದುಡ್ಡು ಬೇಕಾದಾಗ? ಇಲ್ಲ. ನಮಗೆ ಬೇಡ ಅಂದರೆ ನಾವು ಹೋಗಿ ಏನು ಮಾಡ್ಬೋದು, ಮಾರ್ಕೆಟಲ್ಲಿ ಸೇಲ್ ಮಾಡಿ ದುಡ್ಡು ತೊಗೋಬೋದು, ಮತ್ತೆ ಬೇಕಾದಾಗ ನಾವು ಹೋಗಿ ತೊಗೋಬೋದು. ಓಕೆ, ಲಿಕ್ವಿಡಿಟಿ ಫಾರ್ ಸೆಕ್ಯೂರಿಟೀಸ್. ನೆಕ್ಸ್ಟ್, ಇವ್ಯಾಲ್ಯೂಯೇಷನ್. ದ ಸೆಕ್ಯೂರಿಟಿ ಟ್ರೇಡೆಡ್ ಎವ್ರಿ ಡೇ, ಮಂಡೇ ಟು ಫ್ರೈಡೇ ಯಾವಾಗಲೂ ವರ್ಕ್ ಆಗುತ್ತೆ. ಸೊ ದ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಪ್ರೈಸು ಡಿಟರ್ಮೈನ್ ಆಗ್ತಾ ಹೋಗುತ್ತೆ. ಇವತ್ತು 50 ರೂಪಾಯಿ ಇದ್ದರೆ ನಾಳೆ 100 ರೂಪಾಯಿ ಆಗುತ್ತೆ, ನಾಳೆ 150 ರೂಪಾಯಿ ಆಗುತ್ತೆ, ಮಾರನೇ ದಿನ 80 ರೂಪಾಯಿ ಬೀಳುತ್ತೆ. So it will provide a continuous evaluation of the security which has been traded in the, which has been listed in the stock market. ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು ಅಂತ. ನೀವು ಆನ್ಸರ್ ಈಗ ಎಕ್ಸಾಮ್ ಮಾಡ್ತೇವೆ, ಆಮೇಲೆ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತೇವೆ, ಅದನ್ನು ನಾವು ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೇವೆ. ಸೊ ಹಾಗೆ ಈ ಸ್ಟಾಕ್ ಎಕ್ಸ್ಚೇಂಜ್ ಏನಂತ ಅಂತಂದರೆ ಇಟ್ ವಿಲ್ ಇವ್ಯಾಲ್ಯೂಯೇಟ್ ಅಂತ. ಏನು ಇವ್ಯಾಲ್ಯೂಯೇಟ್, ಪ್ರೈಸ್ನ ಡಿಟರ್ಮೈನ್ ಮಾಡುತ್ತೆ. ಕ್ಲೋಸಿಂಗ್ ಪ್ರೈಸ್ ಎಷ್ಟು, ಓಪನಿಂಗ್ ಪ್ರೈಸ್ ಎಷ್ಟು, ಎವ್ರಿ ಸೆಕೆಂಡ್ ವರ್ಕಿಂಗ್ ಅವರ್ಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿಲ್ ಡಿಟರ್ಮೈನ್ ದ ಪ್ರೈಸ್ ಅಂತ ಹೇಳ್ತೇವೆ. Okay, so even the CNBC, NDTV, many TV, in TV also we get an information. Even ನಾವೆಲ್ಲ ಈಗ ನಮ್ಮ ಮೊಬೈಲಲ್ಲೇ ಎಲ್ಲ ಇನ್ಫಾರ್ಮೇಷನ್ ಕೂಡ ನಮಗೆ ಬರುತ್ತೆ. ಓಕೆ, ಕ್ಲೋಸಿಂಗ್ ಪ್ರೈಸಸ್ ಎಲ್ಲ ಇರುತ್ತೆ. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು ಮತ್ತು ಇನ್ಫಾರ್ಮೇಷನ್ ಯಾವಾಗಲೂ ಪ್ರೊವೈಡ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ಸ್ ಟು ಇವ್ಯಾಲ್ಯೂಯೇಟ್ ದ ಸೆಕ್ಯೂರಿಟೀಸ್ ಅಂತ. ಅಂದರೆ ಪ್ರೈಸಿಂಗ್ ಆಫ್ ಸೆಕ್ಯೂರಿಟಿ ಅಂತ ಹೇಳ್ಬೋದು.
ನೆಕ್ಸ್ಟ್ ಪ್ರೈಸ್ ಸ್ಟೆಬಿಲಿಟಿ ಅಂದರೆ ಪ್ರೈಸು ಇನ್ಕ್ರೀಸ್ ಆಗದಲ್ಲೇ ಇರುವಾಗ ಡಿಕ್ರೀಸ್ ಆಗದಲ್ಲೇ ನೋಡ್ಕೊಳೋದು ಅಂತ. ಹಾಗಾದರೆ ಇನ್ಕ್ರೀಸ್ ಡಿಕ್ರೀಸ್ ಆಗೋದಿಲ್ವಾ? ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಸೊ ವಾಟ್ ವಿ ಡೂ, ಏನು ಮಾಡ್ತಾರೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕಡಿಮೆ ಇರುತ್ತೆ, ಇನ್ಫೋಸಿಸ್ ಶೇರು ತೊಗೊತಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಡೆಲ್ಲಿಯಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ 10 ರೂಪಾಯಿಗೆ ಪರ್ಚೇಸ್ ಮಾಡಿ ಅಲ್ಲಿ 11 ರೂಪಾಯಿಗೆ ಸೇಲ್ ಮಾಡ್ತಾರೆ. ಇದನ್ನು ನಾವೇನಂತ ಹೇಳ್ತೀವಿ, ಆರ್ಬಿಟ್ರೇಜ್ ಅಂತ ಹೇಳ್ತೀವಿ. ಹಿ ವಿಲ್ ಜಸ್ಟ್ ಟೇಕ್ ಇನ್ ಅಡ್ವಾಂಟೇಜ್ ಆಫ್ ದ ಮಾರ್ಕೆಟಲ್ಲಿ ಎಲ್ಲಿ ಕಡಿಮೆ ಇದೆ ಪರ್ಚೇಸ್ ಮಾಡೋದು, ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸೇಲ್ ಮಾಡೋದು. ಬಟ್ ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು? ಓಕೆ, ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ದಲ್ಲಿ ಏನು ಮಾಡಿದೆ ಅಂದರೆ, ದೇ ಹ್ಯಾವ್ ಇಂಟ್ರೊಡ್ಯೂಸ್ ದಿಸ್ ಮೆಕಾನಿಸಮ್, ಸರ್ಕ್ಯೂಟ್ ಬ್ರೇಕರ್ಸ್ ಅಥವಾ ಸರ್ಕ್ಯೂಟ್ ಫಿಲ್ಟರ್ಸ್ ಅಂತ ಹೇಳಿ ಒಂದು ಇಶ್ಯೂ ಮಾಡಿದ್ದಾರೆ. ಅದ್ರ ಪ್ರಕಾರ ಏನಂತಂದರೆ 10% ಫಾರ್ ಈಚ್ ಶೇರ್ ಅಂತ. ಈಗ ನಾನು ಫಾರ್ ಎಕ್ಸಾಂಪಲ್ 50 ರೂಪಾಯಿ ನಾನು ಶೇರ್ನ ಪರ್ಚೇಸ್ ಮಾಡಿದರೆ, ನಾಳೆ ಆ ಪ್ರೈಸ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ಬೋದು ಡಿಕ್ರೀಸ್ ಆಗ್ಬೋದು ಅಂತಂದರೆ 10% ಇರುತ್ತೆ. ಡಿಕ್ರೀಸ್ ಆದರೆ 10% ಅಂದರೆ 50 ರೂಪಾಯಿ ಮೇಲೆ 10% ಅಂದರೆ 5 ರೂಪೀಸ್ ಬರುತ್ತೆ. ಡಿಕ್ರೀಸ್ ಆದರೆ 45 ರೂಪಾಯಿ, ಇನ್ಕ್ರೀಸ್ ಆದರೆ 55 ರೂಪಾಯಿ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಡೇಗೆ ಟ್ರಾನ್ಸಾಕ್ಷನ್ಸ್ನ ಸ್ಟಾರ್ಟ್ ಮಾಡೋದು. ಯಾವಾಗ 45 ರೀಚ್ ಆಗುತ್ತೆ ಆವಾಗ ಅದನ್ನು ನಾನು ಪರ್ಚೇಸ್ ಮಾಡ್ಬೋದು, ಆದರೆ ಸೆಲ್ ಮಾಡೋಕ್ಕಾಗಲ್ಲ. ಯಾವಾಗ 55 ರೀಚ್ ಆಗುತ್ತೆ ನಾನು ಸೆಲ್ ಮಾಡ್ಬೋದು, ಪರ್ಚೇಸ್ ಮಾಡಲಿಕ್ಕಾಗಲ್ಲ. ಅಂದರೆ ರಿಸ್ಟ್ರಿಕ್ಷನ್ಸ್ ಇದೆ, ಒಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ. ಆ ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ನಾನು ಸೇಲ್ ಮಾಡಲಿಕ್ಕಾಗಲ್ಲ, ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ಬೈ ಮಾಡಲಿಕ್ಕಾಗೋದಿಲ್ಲ. ಸೊ ಬಿಕಾಸ್ ಆಫ್ ದಿಸ್ ಏನಾಗುತ್ತೆ ಅಂತಂದರೆ, ಮಾರ್ಕೆಟ್ ಅಡ್ವಾಂಟೇಜ್ ತೊಗೊತಿರ್ತಾರಲ್ಲ ಅದಾಗೋದಿಲ್ಲ. ಪ್ರೈಸ್ ಏನಾಗುತ್ತೆ, ಸ್ಟೇಬಲ್ ಆಗಿರುತ್ತೆ. ಪ್ರೈಸು ಸ್ಟೆಬಿಲಿಟಿ ಕಂಟಿನ್ಯೂ ಆಗುತ್ತೆ, ಸ್ಟೇಬಲ್ ಆಗಿರುತ್ತೆ ಅಂತ, ವಿತ್ ದ ಹೆಲ್ಪ್ ಆಫ್ ದಿಸ್ ಸರ್ಕ್ಯೂಟ್ ಬ್ರೋಕರ್ಸ್ ಅರ ಸರ್ಕ್ಯೂಟ್ ಫಿಲ್ಟರ್ಸಿಂದ ಅಂತ. ನೆಕ್ಸ್ಟ್ ಕ್ಯಾಪಿಟಲ್ ಫಾರ್ಮೇಷನ್. ಏನು, ಎವ್ರಿ ಕಂಪನಿ ನೀಡ್ ಮನಿ. ನಾವು what Google and Jio, they have introducing a new smartphone for rupees 5,000 in India. Okay, they need money to start the business, they need money to at least to start producing these mobiles alva. So whenever they need money, they are going to issue a equity share in the primary market. Okay, so who all taken shares in a primary market, if they don't want, they will sell it in the secondary market. So ಈ ಸ್ಟಾಕ್ ಮಾರ್ಕೆಟ್ ವಿಲ್ ಹೆಲ್ಪ್ ಟು ಕ್ಯಾಪಿಟಲ್ ಫಾರ್ಮೇಷನ್. ಏನು, ದುಡ್ಡು ಬೇಕಾದಾಗ ದುಡ್ಡನ್ನ ರೈಸ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆ, ಸೊ ಯಾವುದೇ ಕಂಪ್ನಿ ವೆನೆವರ್ ದೇ ನೀಡ್ ಮನಿ, ದೇ ಕ್ಯಾನ್ ಇಶ್ಯೂ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಈವನ್ ದ bonds also, even government sector also. So this will help the capital formation in the economy. Next, promotion of saving habit. ಸೇವಿಂಗ್ ಹ್ಯಾಬಿಟ್ಸ್. ಈಗ ನಾವು ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇನ್ಶೂರೆನ್ಸಲ್ಲಿ ಮಾಡ್ತೀವಿ, ಮ್ಯೂಚುವಲ್ ಫಂಡಲ್ಲಿ ಮಾಡ್ತೀವಿ, ಗೌರ್ಮೆಂಟ್ ಬಾಂಡ್ಸಲ್ಲಿ ಮಾಡ್ತೀವಿ, ಟ್ರೆಜರಿ ಬಿಲ್ಸಲ್ಲಿ ಮಾಡ್ತಾರೆ ಬ್ಯಾಂಕೆಲ್ಲ. ಓಕೆ, ಸೊ ಇಟ್ ವಿಲ್ ಪ್ರೊವೈಡ್ ಎನ್ ನಂಬರ್ ಆಫ್ ಇನ್ಸ್ಟ್ರೂಮೆಂಟ್. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಈ ಎಲ್ಲ ಇನ್ಸ್ಟ್ರೂಮೆಂಟ್ ನಂಬರ್, ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು, ಡಿಬೆಂಚರ್ಸು, ಗೌರ್ಮೆಂಟ್ ಬಾಂಡ್ಸು ಎಲ್ಲ ಕೂಡ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಇನ್ಸ್ಟ್ರೂಮೆಂಟ್ ಮೂಲಕ ಏನು ಮಾಡುತ್ತೆ, ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಪ್ರಮೋಟಿಂಗ್ ಹ್ಯಾಬಿಟ್ಸ್ ಆಫ್ ಸೇವಿಂಗ್, ಪ್ರಮೋಟಿಂಗ್ ಸೇವಿಂಗ್ ಹ್ಯಾಬಿಟ್ಸ್ ಅಂತ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ವಿ ಸೇವ್ ದ ಮನಿ, we go and invest this money. ಓಕೆ, ಸೊ ದಿಸ್ ವಿಲ್, ಅಲ್ಲೇನು ಒಳ್ಳೆ ರಿಟರ್ನ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ವಿ ಅರ್ನ್ ಗುಡ್ ಪ್ರಾಫಿಟ್ ಆಲ್ಸೋ. ಸೊ ಫಾರ್ ದಿಸ್ ಪರ್ಪಸ್ ವಿ ಮೇಕ್ ಎ ಸೇವಿಂಗ್ಸ್ ಆಲ್ಸೋ. ಸೊ ದಿಸ್ ವಿಲ್ ಎನ್ಕರೇಜ್ ಸೇವಿಂಗ್ ಹ್ಯಾಬಿಟ್ಸ್ ಆಫ್ ದ ಪಬ್ಲಿಕ್ ಅಂತ. ಏನು, ಸೇವಿಂಗ್ ಹ್ಯಾಬಿಟ್ಸ್ನ ಪ್ರಮೋಟ್ ಮಾಡುತ್ತೆ, ಅಲ್ಲಿ ರಿಟರ್ನ್ ಜಾಸ್ತಿ ಬರುತ್ತೆ ಅಂತೇಳಿ ನಾವು ಸೇವಿಂಗ್ಸ್ ಮಾಡ್ತೇವೆ. ಓಕೆ, ಸೊ ದಿಸ್ ಆರ್ ಒನ್ ಆಫ್ ದ ಫಂಕ್ಷನ್. ನೆಕ್ಸ್ಟ್, ಇನ್ವೆಸ್ಟರ್ ಪ್ರೊಟೆಕ್ಷನ್ ಅಂತ. ಏನಿದೆ ಇನ್ವೆಸ್ಟರ್ ಪ್ರೊಟೆಕ್ಷನ್ ಅಂತ? ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಹ್ಯಾವ್ ಎ ರಿಡ್ರೆಸ್ ಗ್ರೀವಿಯನ್ಸ್ ಸೆಲ್ ಅಂತಿದೆ, ಮೆಕ್ಯಾನಿಸಮ್ ಅಂತ. ರಿಡ್ರೆಸ್ ಗ್ರೀವಿಯನ್ಸ್ ಸೆಲ್ ಅಂತ. ಗ್ರೀವಿಯನ್ಸ್ ಸೆಲ್ ಅಂದರೆ ಏನಾದ್ರು ಕಂಪ್ಲೇಂಟ್ ಇದೆ ಅಂತ. ಓಕೆ, ಸೊ ಈಗ ಇಫ್ ಎನಿ ಇನ್ವೆಸ್ಟರ್ ಹ್ಯಾಸ್ ಎನ್ ಎ ಕಂಪ್ಲೇಂಟ್ ಎಗೇನ್ಸ್ಟ್ ದ ಎನಿ ಕಂಪನಿ, ಕಂಪ್ಲೇಂಟ್ ಎಗೇನ್ಸ್ಟ್ ದ ಬ್ರೋಕರ್, ದೇ ಕ್ಯಾನ್ ಗೋ ಅಂಡ್ ಲಾಂಚ್ ದ ಕಂಪ್ಲೇಂಟ್. ಯಾರಾದರೂ ದುಡ್ಡು ಕೊಡಲಿಲ್ಲ ಅಂದರೆ, ಸೇಲ್ ಆದಾಗ ಆ ಪರ್ಟಿಕ್ಯುಲರ್ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿದಿರಾ, ಅದು ನಿಮ್ಮ ಕೈ ಸಿಕ್ಕಲಿಲ್ಲ, ನೀವು ದುಡ್ಡು ಸಹಾರಾ ಗ್ರೂಪ್ ಆಫ್ ಕಂಪ್ನಿ ಏನು ಮಾಡುತ್ತೆ, ದೇ ಇಶ್ಯೂ ಎ ಈಕ್ವಿಟಿ ಶೇರ್, ಬಟ್ ವಾಟ್ ದೇ ಡನ್ ಈಸ್ ದೇ ಡಿಂಟ್ ಅಲಾಟ್ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾರೆ, ಆದರೆ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಈಕ್ವಿಟಿ ಶೇರ್ ಕೊಡಬೇಕು, ಇಲ್ಲ ದುಡ್ಡು ಕೊಡಬೇಕು. ಅವ್ರಿಗೆ ದುಡ್ಡು ಕೊಡಲಿಲ್ಲ, ಈಕ್ವಿಟಿ ಶೇರು ಕೊಡಲಿಲ್ಲ. ಒನ್ಸ್ ಅಗೇನ್ ದ ಸೆಬಿ ಹ್ಯಾಸ್ ಕಮ್ ಇನ್ ಟು ದ ಪಿಕ್ಚರ್. ಈ ರೀತಿ ಮಾಡಿದ್ದಕ್ಕೆ ಅವ್ರಿಗೆ ಪೆನಾಲ್ಟಿ ಕೂಡ ಹಾಕಿದರು. ಓಕೆ, ಸೊ ಎಲ್ಲೆಲ್ಲಿ ಇನ್ವೆಸ್ಟರ್ ಪ್ರಾಬ್ಲಮ್ಸ್ ಏನೇನಿದೆ, ರಿಡ್ರೆಸ್ಸಿಂಗ್ ದ ಗ್ರೀವಿಯನ್ಸಸ್, ಕಂಪ್ಲೇಂಟ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾರೆ, ಅದನ್ನು ಅಡ್ರೆಸ್ ಮಾಡ್ತಾರೆ. ಓಕೆ, ಈವನ್ ಏನಾದರೂ ಬ್ರೋಕರಿಗೆ ನಾವು ದುಡ್ಡು ಕೊಟ್ಟಿರ್ತೀವಿ, ಅವ್ನು ಪರ್ಚೇಸ್ ಮಾಡಿರಲ್ಲ, ಪರ್ಚೇಸ್ ಮಾಡಿದ ಅವ್ನು ಡಿಫಾಲ್ಟ್ ಆಗಿರ್ತಾನೆ, ಅವ್ನು ದುಡ್ಡು ಕೊಡೋದಿಲ್ಲ ಅಂತಂದರೆ, ನಾವು ಸೇಲಾಗಿ ಬಂದಿದ್ದು ದುಡ್ಡನ್ನ ಡಿಫಾಲ್ಟ್ ಕೊಡಲಿಲ್ಲ ಅಂತಂದರೆ, ಅದಕ್ಕೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಬಿ ಹ್ಯಾವಿಂಗ್ ಎನ್ ಎ ಫಂಡ್ ಫಾರ್ ಪೇಮೆಂಟ್
ಆನ್ ಬಿಹಾಫ್ ಆಫ್ ದ ಡಿಫಾಲ್ಟ್ ಬ್ರೋಕರ್ಸ್ ಅಂತ. ದೇ ವಿಲ್ ಚೆಕ್ ದ ಫೈನಾನ್ಷಿಯಲ್ ಸೌಂಡ್ನೆಸ್ ಆಫ್ ಎನ್ ಎ ಬ್ರೋಕರ್ ಬಿಫೋರ್ ಗಿವಿಂಗ್ ಎ ಮೆಂಬರ್ಶಿಪ್ ಟು ದೆಮ್. ಬಟ್ ಸ್ಟಿಲ್ ಇಫ್ ಇಟ್ ಇಸ್ ಎನಿಥಿಂಗ್ ಅರೈಸಸ್, ಅವರ ಕಡೆಯಿಂದ ಬ್ರೋಕರ್ ಕಡೆಯಿಂದ ತೊಗೊಂಡಂಥ ಡೆಪಾಸಿಟ್ ಇರುತ್ತಲ್ಲ, ಆ ಡೆಪಾಸಿಟ್ನ ಈ ಥರ ಏನಾದರೂ ಅವ್ರು ಪೇ ಮಾಡಲಿಲ್ಲ ಅಂದರೆ ಆಗ ಆ ಡೆಪಾಸಿಟ್ನ ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಪೇ ಆನ್ ಬಿಹಾಫ್ ಆಫ್ ದ ಬ್ರೋಕರ್ ಫ್ರಮ್ ದಿಸ್ ಫಂಡ್. ಓಕೆ, ಸೊ ಮೆನಿ ಪ್ರೋಗ್ರಾಮ್ಸ್ ವಿಲ್ ಬಿ ದೇರ್ ಟು ಎಜುಕೇಟಿಂಗ್ ಇನ್ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕ್ರಿಯೇಟ್ ಮಾಡೋವಂಥದ್ದು, ಇನ್ವೆಸ್ಟರ್ ರೈಟ್ಸ್ ಏನಿದೆ ಅಂಥದ್ದು, ಇನ್ವೆಸ್ಟರ್ ಕಂಪ್ಲೇಂಟ್ಸ್ ಏನೇನೆಲ್ಲ ರಿಡ್ರೆಸಲ್ ಮಾಡೋವಂಥದ್ದು. ಸೊ ಬೈ ದಿಸ್ ಸ್ಟಾಕ್ ಎಕ್ಸ್ಚೇಂಜ್ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಎನ್ ಇನ್ವೆಸ್ಟರ್ಗೆ ಎಲ್ಲೂ ಕೂಡ ದೇ ಶುಡ್ ನಾಟ್ ಬಿ ಎಲ್ಲೂ ಕೂಡ ಲಾಸ್ ಆಗದಲ್ಲಿರೋ ಹಾಗೆ, ಅವ್ರ ಇಂಟ್ರೆಸ್ಟ್ ಹಾಳಾಗ್ದಲ್ಲಿರೋ ಹಾಗೆ, ಇಂಟ್ರೆಸ್ಟ್ ಅಂತ ದೇ ಶುಡ್ ನಾಟ್ ಸಫರ್ ಎ ಲಾಸ್. ಓಕೆ, ಸೊ ದಟ್ ಒನ್ ಪಾಯಿಂಟ್. ನೆಕ್ಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ. ಏನಿದು ಕಾರ್ಪೊರೇಟ್ ಗವರ್ನೆನ್ಸ್? ದ ಕಂಪನೀಸ್ ವಿಚ್ ಎವರ್ ಇಟ್ ಹ್ಯಾಸ್ ಬೀನ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ ದೇ ಶುಡ್ ಬಿ ದೇ ಶುಡ್ ಫಾಲೋ ದ ಕ್ಲಾಸ್ 49 ಅಂತ ಏನಿದೆ ಅದರಲ್ಲಿ ಲೀಸ್ಟಿಂಗ್ ಅಗ್ರಿಮೆಂಟಲ್ಲಿ ಕ್ಲಾಸ್ 49 ಅಂತಿದೆ. ಆ 49 ಅಗ್ರಿಮೆಂಟಲ್ಲಿ ಏನಿದೆ ಅಂತೆ, ಕಂಪನಿ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್ ಪುಟ್ಸ್ ದ ಬರ್ಡನ್ ಆನ್ ದ ಕಂಪನಿ. ಅಂದರೆ ಕಂಪನಿ ಮೇಲೆ ಹಾಕ್ತಾರೆ ಏನಂತ, ಕಂಪನಿ ಆಲ್ವೇಸ್ ಶುಡ್ ಫಾಲೋ ದ ಹೆಲ್ತಿ ಪ್ರಾಕ್ಟೀಸಸ್ ಅಂತ. ಯಾವುದೇ ಪ್ರಾಕ್ಟೀಸಸ್ಸು ವಿಚ್ ವಿಲ್ ಬಿ ಅಫೆಕ್ಟಿಂಗ್ ದ ಇನ್ವೆಸ್ಟರ್ನ ಅಫೆಕ್ಟ್ ಮಾಡುವಂಥ ಯಾವುದೇ ಡಿಸಿಷನ್ಸ್ನ ಅಥವಾ ಯಾವುದೇ ಇದನ್ನು ಮಾಡಬಾರ್ದು. ದಿ ಶುಡ್ ಫಾಲೋ ದ ಹೆಲ್ತಿ ಪ್ರಾಕ್ಟೀಸಸ್, ಮ್ಯಾನಿಪುಲೇಷನ್ ಏನೂ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ದಟ್ ಕಮ್ಸ್ ಟು ದ ಕಾರ್ಪೊರೇಟ್ ಗವರ್ನೆನ್ಸ್. ನೆಕ್ಸ್ಟ್ ಪಬ್ಲಿಕ್ ಫೈನಾನ್ಸ್ ಅಂತ. ಇದು ಪಬ್ಲಿಕ್ ಫೈನಾನ್ಸ್. whenever the government need money, even they can raise money in the stock market. They issue equity share. Even government companies also, they can issue a bond. They can issue a public companies also raise a fund in the market. Okay, they can issue in the National Stock Exchange, they can issue in the government Bombay Stock Exchange also. ಇದಕ್ಕೋಸ್ಕರ ಸಪ್ರೇಟ್ ಸೆಕ್ಟರ್ ಇದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಲೇ ಒಂದು ಸೆಕ್ಟರ್ ಇದೆ. ಅಲ್ಲಿ ಪ್ಯೂರ್ಲಿ ಇಟ್ ವಿಲ್ ಬಿ ಓನ್ಲಿ ಆಫ್ ದ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸಿಂದ ಅಥವಾ ಲೋಕಲ್ ಬಾಡೀಸಿಂದ ಅಥವಾ ಈ ಕಾರ್ಪೊರೇಟ್ಸಿಂದ ಅಥವಾ ಈ ಮುನ್ಸಿಪಲ್ ಬಾಂಡ್ ಇದರಿಂದ ಏನಾದರೂ ಇಶ್ಯೂ ಮಾಡಿರೋಂಥ ಬಾಂಡ್ಸ್ ಆಗಲಿ, ಓಕೆ, ಅದೆಲ್ಲ ಅಲ್ಲಿ ಟ್ರೇಡ್ ಆಗುತ್ತೆ. ಸೊ ಇಟ್ ವಿಲ್ ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಆಲ್ಸೋ ಪ್ರೊವೈಡ್ ಎ ಫಂಡ್ಸ್ ಫಾರ್ ಎ ಗೌರ್ಮೆಂಟ್ ಅಂತ. ನೆಕ್ಸ್ಟ್ ಒನ್, ಗ್ರೋತ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ. ಸೊ ವೆನ್ ಎನಿ ಕಂಪನಿ ವಿಲ್ ಸ್ಟಾರ್ಟ್, ಕಂಪ್ನಿ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಇಂಟ್ರೊಡಕ್ಷನ್ ಸ್ಟೇಜ್, ಮೆಚ್ಯೂರಿಟಿ, ಗ್ರೋತ್, ಇಂಟ್ರೊಡಕ್ಷನ್, ಗ್ರೋತ್, ಮೆಚ್ಯೂರಿಟಿ, ಡಿಕ್ಲೈನ್, ಇನ್ 4 ಸ್ಟೇಜಿಗೆ ಬರುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ಇಫ್ ದೇ ವಾಂಟೆಡ್ ಟು ಗ್ರೋ ದೇ ನೀಡ್ ಎ ಮನಿ. ಮಾಡರ್ನೈಸೇಷನ್ಗೆ ಹೋಗಬೇಕಾ, ದೇ ವಾಂಟೆಡ್ ಟು ರೀಪ್ಲೇಸ್ ದ ಮಿಷನರಿ, ದೇ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಎ ಒನ್ ಮೋರ್ ಪ್ರಾಡಕ್ಟ್ ಟು ದ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಲೈನ್, ದೇ ವಾಂಟೆಡ್ ಟು ಎಂಟರ್ ಟು ದ ಫಾರಿನ್ ಮಾರ್ಕೆಟ್, expand the product, expanding the production, expanding a branches, that everything they need a money. So whenever they need a money, they go and issue in the stock market. Primary market they go and issue, and because secondary market is available, that's what only primary market they will buy, otherwise they are not going to buy. Okay, so only because of the huge number of investor, it is helpful for the joint stock company to raise a money. Whenever they need money, they can get the money only because of the stock exchange. ಓಕೆ, ನೆಕ್ಸ್ಟ್ ಎನೇಬಲಿಂಗ್ ಬುಕ್ ಬಿಲ್ಡಿಂಗ್ ರೂಟ್ ಅಂತ. ಇದು ಸಪ್ರೇಟಾಗಿ ಬುಕ್ ಬಿಲ್ಡಿಂಗ್ ಅಂತ ಹೇಳಿ ಒಂದು ಇದೇ ಚಾಪ್ಟ್ರಲ್ಲೇ ಒಂದು ಬರುತ್ತೆ. ಆವಾಗ ನಾನು ಇನ್ ಡೀಟೇಲಾಗಿ ಹೇಳ್ತೇನೆ ಬುಕ್ ಬಿಲ್ಡಿಂಗ್ ಅಂದರೆ ಏನು ಅಂತ. ಓಕೆ, ಜಸ್ಟ್ 2 minutes ಐ ವಿಲ್ ಎಕ್ಸ್ಪ್ಲೇನ್ ದಟ್ ಆಲ್ಸೋ. ಬುಕ್ ಬಿಲ್ಡಿಂಗ್ ಅಂತಂದರೆ ಒಂದು ಬೇಸ್ ಪ್ರೈಸ್ ಮಾಡ್ತಾರೆ, 10 rupees ಅಂತ ತಿಳ್ಕೊಳ್ಳಿ. 10 rupees ಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡಬೇಕಾದ್ರೆ ಒಂದು ಬೇಸ್ ಅಂತ ತೊಗೊತಾರೆ. ಈಗ ಫೌಂಡೇಶನ್ ಇರುತ್ತಲ್ಲ, ಫೌಂಡೇಶನ್ ಮೇಲೆ ಅದಕ್ಕಿಂತ ಕೆಳಗೆ ಹೋಗ್ಲಿಕ್ಕಾಗಲ್ಲ, ಅದಕ್ಕಿಂತ ಮೇಲೆ ಬೇಕಂದ್ರೆ ಹೋಗ್ಬೋದು ಮನೆ ಕಟ್ಟಬೇಕಾದ್ರೆ ಹಾಗೆ. ಸೊ ಇಲ್ಲಿ ಒಂದು ಬೇಸ್ ಪ್ರೈಸ್ ಅಂತ ಮಾಡ್ತಾರೆ. ಅದಕ್ಕಿಂತ 10 ರೂಪಾಯಿಗಿಂತ ಜಾಸ್ತಿ ಬೇಕಂದರೆ ನಾವು ಹೇಳ್ಬೋದು, 10 ರೂಪಾಯಿ ಕಡಿಮೆ ಹೇಳಲಿಕ್ಕೆ ಬರೋಲ್ಲ. ಸೊ ಯಾರು ಜಾಸ್ತಿ ಪ್ರೈಸ್ ಮಾಡ್ತಾರೆ, ಯಾರು ಜಾಸ್ತಿ ಪ್ರೈಸಿಗೆ ತೊಗೊಳ್ಲಿಕ್ಕೆ ರೆಡಿ ಇದ್ದಾರೆ, ಯಾರು ಜಾಸ್ತಿ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ, ಹೂ ಈಸ್ ರೆಡಿ ಟು ಪೇ ಮೋರ್, ರೆಡಿ ಟು ಪರ್ಚೇಸ್ ಮೋರ್ ನಂಬರ್ ಆಫ್ ಶೇರ್ಸ್, ಅವರಿಗೆ ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡ್ತಾರೆ. ಆ ಪ್ರೋಸೆಸ್ನ ನಾವು ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ಅಂತ ಹೇಳ್ತೇವೆ. ಓಕೆ, ಬಿಕಾಸ್ ಆಫ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾಸ್ ಬೀನ್ ಡೆವಲಪ್ಡ್ ದಿಸ್ IT ಪ್ಲ್ಯಾಟ್ಫಾರ್ಮ್, ಇವನ್ ದ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಕ್ಯಾನ್ ಗೋ ಫಾರ್ ಎ ಬುಕ್ ಬಿಲ್ಡಿಂಗ್ ರೂಟ್. ಅವ್ರ ಪ್ರೈಸ್ನ ಫಿಕ್ಸ್ ಮಾಡೋಣ, ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ಪ್ರಕಾರ ರೇಟ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಕೊಡ್ತಾ ಹೋಗ್ತಾರೆ ಈಕ್ವಿಟಿ ಶೇರ್ಸ್ನ. ಅದನ್ನು ನಾವು ಬುಕ್ ಬಿಲ್ಡಿಂಗ್ ರೂಟ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಎಕ್ಸಿಸ್ಟಿಂಗ್ ಅಂತ. ನೆಕ್ಸ್ಟ್, ಕ್ಯಾಪಿಟಲ್ ಮೊಬೈಲಿಟಿ.
ಕ್ಯಾಪಿಟಲ್ ಔಟ್ಲೆ ಅಂತಿದೆ, ಕ್ಯಾಪಿಟಲ್ ಔಟ್ಲೆ ಅಲ್ಲ, ಅದು ಕ್ಯಾಪಿಟಲ್ ಮೊಬಿಲಿಟಿ ಅಂತ ಬರ್ಕೊಳ್ಳಿ. ಸೊ ಏನಾಗುತ್ತೆ, ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟಾರ್ಗೆ whenever I will purchase Infosys, next I will sell it out in Infosys, next I will go and purchase the Dabur India, I will purchase Nirma, okay, so I will purchase SBI equity share. So this what will happen means this capital will be moving from one sector to another sector, one sector to another sector, from one fund to another fund, one company to another fund. Government sector and the public sector ಗೆ, ಡಿಬೆಂಚರಿಂದ ಈಕ್ವಿಟಿಗೆ, ಈಕ್ವಿಟಿಯಿಂದ ಡಿಬೆಂಚರ್ಗೆ, ಡಿಬೆಂಚರ್ಸಿಂದ ಬಾಂಡ್ಗೆ, ಬಾಂಡಿಂದ ಡಿಬೆಂಚರ್ಸ್ಗೆ. ಸೊ ಈ ರೀತಿಯಾಗಿ ರೊಟೇಷನ್ ಆಗುತ್ತೆ. ದ್ಯಾಟ್ ರೊಟೇಷನ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದೇರ್ ಅಂತ. ಓಕೆ, ನೆಕ್ಸ್ಟ್ ಫಾರಿನ್ ಫಂಡ್ಸ್. ವಾಟ್ ಇನ್ 1980s ಹೋದಾಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ ನಾಟ್ ರೆಡಿ ಟು ಇನ್ವೆಸ್ಟ್ ಇನ್ ಎ ಇಂಡಿಯನ್ ಮಾರ್ಕೆಟ್ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ವಾಸ್ ನಾಟ್ ಡೆವಲಪ್ಡ್. ಸೊ to get that foreign fund, what India did is in the 1980s, after that in the 1991 industrial policy what they have done, after that what they did is they have come up with government has been formed this SEBI, Security Exchange Board of India, for the purpose of reforming the stock market. Stock market na development ಮಾಡಲಿಕ್ಕೆ, stock market na control ಮಾಡಲಿಕ್ಕೆ, stock market na regulate ಮಾಡಲಿಕ್ಕೆ they have created this Security Exchange Board of India. And okay, so these institutions will be there to control the stock market. Foreign funds also, it will be foreign institutional investors also invest in the Indian stock market. Okay, next index completion. Index completion ಅಂದರೆ ಸ್ಟಾಕ್ ಮಾರ್ಕೆಟ್ದು ಇಂಡೆಕ್ಸ್, ಮಾರ್ಕೆಟ್ ಹೇಗೆ ಹೋಗ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಿ ಈ ಕಂಪ್ನಿ ಶೇರ್ಸ್ ಎಷ್ಟಿದೆ, ಆ ಕಂಪ್ನಿ ಶೇರ್ಸ್ ಎಷ್ಟಿದೆ ಅಂತ ನೋಡೋದೇನು ಬೇಡ ನಾವು. ವಾಟ್ ವಿ ಕ್ಯಾನ್ ಡೂ, ಹಿಯರ್ ಇನ್ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಲ್ಸೋ ವಿ ಹ್ಯಾವ್, ಇನ್ ದ ಸ್ಟಾಕ್ ಮಾರ್ಕೆಟ್ ಆಲ್ಸೋ ವಿ ಹ್ಯಾವ್ ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಇಂಡೆಕ್ಸ್ ಅಂತಿದೆ. ಅಲ್ಲಿ ಬ್ಯಾಂಕಿಂಗ್ ಕಂಪನೀಸ್ ಮಾತ್ರ ಟ್ರೇಡ್ ಆಗಿರೋದು ಹೇಗೆ ಟ್ರೇಡ್ ಆಗ್ತಿದೆ ಅಂತ ಹೇಳ್ತಾರೆ. FMCG ಇಂಡೆಕ್ಸ್ ಇದೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇಂಡೆಕ್ಸ್ ಅಂತ. ಅಲ್ಲಿ FMCG ಕಂಪನೀಸ್ ಹೇಗೆ ಟ್ರೇಡ್ ಆಗ್ತಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ IT ಇಂಡೆಕ್ಸ್ ಇದೆ, ಅಲ್ಲಿ IT ಕಂಪನೀಸ್ ಹೇಗೆಲ್ಲ ಟ್ರೇಡ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ, ಸೊ ಓವರ್ ಆಲ್ ಒನ್ that BSE Sensex index will be there to show up that how the overall market is trading. Even how the particular sector is trading also we can come to know by checking this FMCG index, banking index, IT index, automobile index, sector wise index is also there to help and find out how that particular sector is running anta. Okay, next technical analysis. So we know what you mean by technical analysis. Study of price and volume. So particular company equity share na price ಮತ್ತೆ ವ್ಯಾಲ್ಯೂಮ್ ಎರಡು ತೊಗೊಂಡು ಸ್ಟಡಿ ಮಾಡಿದ್ರೆ these will help us to find out the value of the share for a tomorrow. We study this one to find out the shares value of a tomorrow. Okay, so this technical analysis is possible because of stock market is there. Stock market will provide the details of buying and selling of a share and what is the number of share has been sold out in the last week or the today or yesterday or today. Everything, that all the details will be provided by the stock exchange only. And statistical models we use for in the technical analysis, that all that information it will be, we can be captured by the stock market only. So stock market will also help for a technical analysis. Next, last one, economic development. Yes, if whenever the company need a money, whenever any sector, it may be automobile, mining, whatever the FMCG with the iron and steel industries, there pharmaceutical company, pharmaceutical industry, whichever the industry is there, whichever the sector, whichever the company, they need money, they can raise the money in the stock market. They can use this primary market, and after that those equity shares it will be traded in the secondary market. So if the economy want to develop, the company should develop. The company should develop, economy can be developed only when the stock market is developed. Stock market developed ಆಗಿದ್ದರೆ ಮಾತ್ರ ಎಕಾನಮಿ ಡೆವಲಪ್ ಆಗೋದು. ಎಕಾನಮಿ ಡೆವಲಪ್ ಆಗದಲೇ ಸ್ಟಾಕ್ ಮಾರ್ಕೆಟ್ ಡೆವಲಪ್ ಆಗಲ್ಲ, ಸ್ಟಾಕ್ ಮಾರ್ಕೆಟ್ ಡೆವಲಪ್ ಆಗದಲೇ ಎಕಾನಮಿ ಡೆವಲಪ್ ಆಗಲ್ಲ. ದರ್ ಇಸ್ ಅ ರಿಲೇಷನ್ ಬಿಟ್ವೀನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. Okay, so the existence of stock exchange brings a investor the confidence, and by this it's possible business group to raise a huge amount of funds. So by this it will help to economy development also. Economy develop ಆಗಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ ಮಾತ್ರ ಎಕಾನಮಿ ಡೆವಲಪ್ ಆಗಲಿಕ್ಕೆ ಸಾಧ್ಯ. Okay, so these are the functions of role and functions of stock exchange ಅಂತ. Okay, thank you.